ಎಷ್ಟೇ ಟ್ರೈ ಮಾಡ್ತಾ ಇದ್ರೂ ಚಕ್ಲಿ ಕ್ರಿಸ್ಪಿ ಆಗಿ ಬರ್ತಾ ಇಲ್ವಾ ಅಥವಾ ಒತ್ತುವಾಗ ಒಡೆದೋಗ್ತಿದೆಯಾ? ಸೊ ಈ ರೆಸಿಪಿ ಇರೋದೇ ನಿಮಗೋಸ್ಕರ. ಆರಾಮಾಗಿ ಈಸಿಯಾಗಿ ಕ್ರಿಸ್ಪಿ ಆಗಿ ಯಾವುದೇ ರೀತಿ ಕಷ್ಟ ಆಗ್ದಿರೋ ಥರ ಚಕ್ಲಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಕೆಲವೊಬ್ಬರು ರೆಡ್ ಕಲರ್ ಚಕ್ಲಿ ಮಾಡ್ತಾರೆ, ಅಂದರೆ ಅದಕ್ಕೆ ಕಡಲೆ ಹಿಟ್ಟು, ಖಾರದ ಪುಡಿ ಇದೆಲ್ಲ ಹಾಕ್ತಾರೆ. ನಾನಿಲ್ಲಿ ಮಾಡ್ತಾ ಇರೋದು ಬಿಳಿ ಚಕ್ಲಿ. ಇದನ್ನೇ ನಾವು ಯಾವಾಗಲೂ ಮಾಡೋದು. ಇದಕ್ಕೆ ಫಸ್ಟ್ ಏನಂತಂದರೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳ್ಕೊಂಡು ಅದನ್ನ ನೆರಳಲ್ಲಿ ಒಣ ಹಾಕಬೇಕು. ಅದು ಒಣಗಾಗಿದೆ ಅನ್ಸಾದ್ಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ಬೆಚ್ಚಗೆ ಹುರ್ಕೋಬೇಕು, ಹೈ ಫ್ಲೇಮಲ್ಲೆಲ್ಲ. ಸ್ವಲ್ಪ ಬೆಚ್ಚಗಾಗೋ ಅಷ್ಟು ಹುರ್ಕೊಂಡು ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಅದು ಅಕ್ಕಿ ಹಿಟ್ಟು ಅಲ್ಲಿ ರೆಡಿ ಆಗುತ್ತೆ. ನೆಕ್ಸ್ಟು ಉದ್ದಿನಕಾಳು ಅಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಕೋತೀವಿ ನಾವು. ಅದಕ್ಕೆ ಉಪ್ಪು ಹಾಕ್ಕೊಂಡು ಅದೊಂದು 5 ವಿಸಲ್ ಆದಮೇಲೆ ಅದು ಉದ್ದಿನಕಾಳು ಅದು ರೆಡಿ ಆಗುತ್ತೆ. ಇದೆರಡನ್ನೂ ಮಿಕ್ಸ್ ಮಾಡಿ ಅದಾದಮೇಲೆ ಅದಕ್ಕೆ ಜೀರಿಗೆ, ಬಿಳಿ ಎಳ್ಳು, ಇಂಗು ಇದಿಷ್ಟು ಹಾಕಿ ಅದಾದಮೇಲೆ ನಾವು ಇಲ್ಲಿ ಸ್ಪೆಷಲ್ ಹಾಕೋದು ಏನಂತಂದರೆ ಬೆಣ್ಣೆ. ಈ ಬೆಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಚಕ್ಲಿ ಸಾಫ್ಟಾಗಿ ಬರುತ್ತೆ. ಅಂದರೆ ಈಸಿಯಾಗಿ ಒತ್ಬೋದು, ಮತ್ತು ಅದು ತುಂಬ ಗಟ್ಟಿಯಾಗಲ್ಲ. ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಲ್ಲ. ಸಾಫ್ಟಾಗಿ ಬರಬೇಕು ಅಂದರೆ ನಾವು ಬೆಣ್ಣೆ ಯೂಸ್ ಮಾಡ್ಕೋಬೇಕು. ಬೆಣ್ಣೆನ ಸ್ವಲ್ಪ ಕಾಯಿಸ್ಕೊಂಡು ಬೆಣ್ಣೆ ಕೂಡ ಹಿಟ್ಟಿಗೆ ಹಾಕ್ಕೊಂಡು ಅದಾದಮೇಲೆ ಬೆಚ್ಚಗಿರುವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ಚೆನ್ನಾಗಿ ಮಿದ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಚಕ್ಲಿನ ಈಸಿಯಾಗಿ ಒತ್ಬೋದು. ಇಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ಚಕ್ಲಿನ ತಿರುಗ್ಸೋಕ್ಕಾಗಲ್ಲ, ಇಲ್ಲ ಅಥವಾ ಕಟ್ಟಾಗುತ್ತೆ, ಮಧ್ಯದಲ್ಲೇ ಕಟ್ಟಾಗುತ್ತೆ. ಸೊ ಚೆನ್ನಾಗಿ ಮಿದ್ಕೊಳ್ಳೋದು ನೀವು ಇಲ್ಲಿ ಇಂಪಾರ್ಟೆಂಟ್. ಇದ್ರದ್ದು ಮೆಷರ್ಮೆಂಟ್ ಬೇಕು ಅಂತಂದರೆ ಕಮೆಂಟಲ್ಲಿ ಮೆಷರ್ಮೆಂಟ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಇನ್ಬಾಕ್ಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ನಿಮ್ಗೆ ಯಾವ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೈಜಿಗೆ ಚಕ್ಲಿನ ಒತ್ಕೊಂಡು ಎಣ್ಣೆಲಿ ಸ್ವಲ್ಪ ಹೊತ್ತು ಕಾಯಿಸಿದ್ರೆ ನಿಮಗೆ ಚಕ್ಲಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಅದು ಬ್ರೌನಿಷ್ ಬರುತ್ತೆ. ನಾವು ಮಾಡೋದು ವೈಟ್ ಅಲ್ಲ, ಸೊ ಒಂಚೂರು ಬ್ರೌನ್ ಬಂದಾದ್ಮೇಲೆ ನಾನು ಅದನ್ನು ತೆಗಿತೀನಿ. ನೀವು ಇಲ್ಲಿ ನೋಡ್ಬೋದು ಅದೆಷ್ಟು ಕ್ರಿಸ್ಪಿ ಆಗಿದೆ ಚಕ್ಲಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಥ್ಯಾಂಕ್ ಯು.